ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ. ಈ ಚಿತ್ರದಲ್ಲಿ ನಾಯಕ ಇಡೀ ಯುವ ಪೀಳಿಗೆಯ ಪ್ರತಿನಿಧಿಯಾಗಿದ್ದಾನೆ. ಅವನು ಎಲ್ಲವನ್ನ ಗೆಲ್ಲುವ ಸಾಹಸಿ. ಅಂತ ಸಾಹಸಿ ಅಂತಿಮವಾಗಿ ಹುಡುಕುತ್ತಾ ಹೊರಡೋದು ಪರಮಾತ್ಮನನ್ನ. ಹೀಗೆ ಭಟ್ಟರು ಒಂದು ವಿಶಿಷ್ಟವಾದ ಕತೆ ಹೆಣೆದಿದ್ದಾರೆ. ಅಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಅವರೇ ಹೇಳ್ತಾರೆ, ಕೇಳಿ. ಸರ್, ನಮಗೆ ಹುಡುಗರು ನೀವೇ ಟೈಟ್ಲ್ ಕೊಟ್ಟಿದ್ದೀರಾ. ನಾನು ಮರ್ಯಾದೆಯಲ್ಲಿ ಆಗುತ್ತೆ ಹುಡುಗರು ಟೈಟ್ಲ್ ಫಸ್ಟ್ ಪೂಜೆ ದಿವಸನೇ ನೀವು ಲೆಟ್ರಲ್ಲಿ ಬರೆದ್ಬಿಟ್ಟು ಸ್ಲಿಪ್ಪರ್ ಹಾಕಿ ಮಾಡಿ ಕಳಿಸ್ತೀವಿ. ಅದಾದ್ಮೇಲೆ ನಾವು ಬೇರೆ ಏನೇನೋ ಮಾಡಿದ್ರು ಕೊನೆಯಲ್ಲಿ ಇಲ್ಲೆಲ್ಲ ಯೋಗರಾಜ್ ಭಟ್ರು ಕೊಟ್ಟು ಹುಡುಗರೇ ಹಾಕ್ಬಿಡೋಣ ಅಂತ ಹಾಕಿದ್ವಿ. ಸರ್, ನಿಮಗೆ ಈ ಪಿಕ್ಚರ್ ಟೈಟ್ಲ್ ಪರಮಾತ್ಮ ನಿಮಗೆ ಹೊಡೆದಿದ್ದ ಇಲ್ಲ ಯಾರಿಂದ ಸಜೆಷನ್ ಬಂದಿದೆ ಸರ್? ಮೊದಲು ಇದು ನಾನು ಜಯಂತ್ ಕಾಯ್ಕಿನಿ ಕೂತ್ಕೊಂಡಾಗ ಹೊಡೆದಿತ್ತು. ಇದು ಆ್ಯಕ್ಚುಲಿ ಬೇರೆಯವ್ರ ಹತ್ರ ಇತ್ತು ಟೈಟ್ಲ್. ಮೊದಲಿಗೆ ನಾನು ಜಯಂತ್ ಕಾಯ್ಕಿನಿ ಪರಮಾತ್ಮ ಆತ್ಮ ತುಂಬ ಪ್ಯೂರ್ ಹೃದಯ ಇರೋ ಅಂತೇನೋ ಯೋಚನೆ ಮಾಡ್ತಿದ್ವಿ. ಆಮೇಲೆ ಅದನ್ನ ರಿಜಿಸ್ಟರ್ ಮಾಡ್ಸಕ್ಕೆ ಹೋದಾಗ ಶ್ರೀ ಚಂದ್ರಚೂಡ್ ಅನ್ನೋರು ಕೈಗಾರಿಕೆ ಅಂತ ಗೊತ್ತಾಯ್ತು. ಅವರು ಸಿನಿಮಾ ಪತ್ರಕರ್ತರು, ಸಿನಿಮಾ ಪರ್ಸನಾಲಿಟಿ. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಕೊಟ್ಟರು. ಯೋಚನೆ ನಮಗೂ ಬರುತ್ತೆ, ಎಲ್ರಿಗೂ ಬರುತ್ತೆ, ಬಟ್ ರಿಜಿಸ್ಟರ್ ಮಾಡಿಸೋರೆ ಬುದ್ಧಿವಂತ. ಚಂದ್ರಚೂಡ್ ಅವ್ರದ್ದು ಟೈಪ್. ಸರ್, ನಮಗೆ ಪರಮಾತ್ಮ ಯಾಕೆ ತುಂಬ ಇಷ್ಟ ಅಂದರೆ, ನಮ್ಮ ತಂದೆಗೆ ಕೆಲವು ಮಾತುಗಳಿಂದ ಈಗ ನಮ್ಮ ತಂದೆ ನೆನೆಸ್ಕೊಂಡ್ರೆ ಏನು ಮಾತಾಡ್ತಿದ್ದೀವಿ ಯಾವಾಗಲೂ ಅಂದರೆ, ನಮ್ಮ ತಂದೆ ಯಾವಾಗಲೂ ಪರಮಾತ್ಮ, ಪುಣ್ಯಾತ್ಮ, ಆತ್ಮ ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ಮಾತಾಡ್ತಿದ್ರು. ಅದಕ್ಕೆ ನೀವು ಟೈಟಲ್ ಪರಮಾತ್ಮ ಅಂತ ಹೇಳಿದ ತಕ್ಷಣ ನನಗೆ ಅದು ಆತ್ಮಕ್ಕೆ ಇಮಿಡಿಯೇಟಾಗಿ ಹೋಗಿ ತುಂಬ ಇಷ್ಟ ಆಗುತ್ತೆ. ಅಂದರೆ ನಿಮ್ಮ ಟ್ರಾವೆಲಿಂಗ್ ಆಗಿ ಶುರು ಆದಮೇಲೆ ಎಲ್ಲಾದರೂ ಒಂದು ಕಡೆ ನನ್ನ ಅಂದರೆ ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಜಾಸ್ತಿ ಬಂದಿರೋದು ಊಟ ಇಲ್ಲ, ಎಲ್ಲೋ ಒಂದು ಕಡೆ ನಾನು ಇಷ್ಟು ಅನ್ಕೊಂಡಿರಲಿಲ್ಲ, ಪರವಾಗಿಲ್ಲಪ್ಪ ಅಂತ ಅನಿಸ್ತಾ. ಐ ಜಸ್ಟ್ ವಾಂಟ್ ಯುವರ್ ಜರ್ನಿ ಟುವರ್ಡ್ಸ್ ಅಪ್ಪು ಸರ್. ಮೊದಲಿಗೆ ನಾನು ತುಂಬ ಹೆದರ್ಕೊಂಡಿದ್ದು ಒಂದು ಇನ್ಸಿಡೆಂಟ್ ಹೇಳ್ಬೇಕು ಸರ್. ಫಸ್ಟ್ ಡೇ ಗೊತ್ತಾಗಲ್ಲ, ಅವರು ನಿಮ್ಮ ಸೆಟ್ಟಿಂದ ಬಂದಿದ್ದು ಹುಡುಗರು ಸೆಟ್. ಹುಡುಗರಲ್ಲಿ ಇನ್ನೊಂದು 4-5 ದಿವಸ ಬ್ಯಾಲೆನ್ಸ್ ಇರ್ತೇನೋ ಬಂದರು. ಅದ್ರ ಹಿಂದಿನ ದಿವಸ ನಾವು ಬಟ್ಟೆ ಎಲ್ಲ ಒಂದಿಷ್ಟು ಬಟ್ಟೆ ತಂದು ಹಾಕಿಸಿ ನೋಡಿಸಿದ್ಬಿಟ್ರೆ ಬೇರೆ ಇನ್ನೇನು ನಾನು ಕ್ಯಾರೆಕ್ಟರ್ ಹೇಳಿದ್ದೆ. ಎಷ್ಟು ಹೇಳಿದ್ರು ಮಾತುಕತೆ ಅದು ಇದು ಅಂತ ಡೈಲಾಗ್ಸ್ ಅಂತ ಬಂದಾಗ ಬೇರೆನೇ ಆಗುತ್ತೆ. ಶಿರಾಡಿ ಘಾಟಿಲಿ ಶೂಟಿಂಗ್ ಮಾಡ್ತಿದ್ವಿ. ಹೆಲಿಕಾಪ್ಟರ್ ಬಂದಿತ್ತು, 108 ಗಾಡಿಗಳು, ನನ್ನ ಟೀಮು 160 ಜನ, ಒಂದು 100-150 ಬಸ್ಗಳು ಜಾಮ್ ಆಗಿತ್ತು ಸರ್. ಒಂದು ಮಧ್ಯಾಹ್ನ ಊಟದ ಟೈಮಿಂಗ್ ಇವರು ನೋಡೋದಕ್ಕೆ ಬಸ್ ಹಿಡಿದು ಬಂದವರು. ಆ ಕಗ್ಗಾಡಲ್ಲಿ ಶಿರಾಡಿ ಮೇನ್ ರೋಡ್ ಇರ್ಬೋದು, ಅದರಲ್ಲಿ ಯಾರು ವೆಹಿಕಲ್ಸ್ ನಿಲ್ಲಿಸಿ ಬರೋದಿಲ್ಲ. ಈ ಮಂಗಳೂರು ಕಡೆ ಹೋಗೋರೆಲ್ಲ ಅಷ್ಟು ಮೋಹ ಇರಲ್ಲ ಅವ್ರಿಗೆ ಸಿನಿಮಾ ಬಗ್ಗೆ. ಇಳಿದು ಬಂದು ಮುತ್ಕೊಂಡ್ರು ಸರ್. ಒಂದು ಹೆದರಿಕೆ ರೋಡಲ್ಲಿ, ಅದು ಕಾಡಲ್ಲಿ ಇಷ್ಟು ಜನ ಇವ್ರು ನೋಡ್ತಾರೆ. ನಾಳೆ ಕೋಟ್ಯಾಂತರ ಜನ ಥಿಯೇಟರ್ಗೆ ಬರ್ತಾರೆ, ಏನ್ ಬರ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಏನಿಲ್ಲ ಚೆನ್ನಾಗಿದೆ ಅಂತ ಹೇಳು. ನಾನು ಸೂರಿ ಸೇರಿ ಬರ್ದಿದ್ದು ಸ್ಕ್ರೀನ್ ಪ್ಲೇ. ಇಬ್ರು ಸೇರಿದ ತಕ್ಷಣನೇ ಅದೇನು ಸರ್ವಶ್ರೇಷ್ಠ ಆಗಲ್ವಲ್ಲ ಸರ್. ನಮ್ಗೆ ನಮ್ಮದೇ ಆದ ಡೌಟ್ಗಳಿರುತ್ತೆ. ಆ ಶೆಡ್ಯೂಲ್ ಮುಗಿಸ್ಕೊಂಡ್ ಬಂದು ಪೂರ್ತಿ ಅದೊಂದು ವಾರದಲ್ಲಿ ತುಂಬಾ ಸ್ನೇಹ ಬೆಳೆಸೋ ಗುಣ ಇದೆ ಅವರಿಗೆ. ಅವ್ರ ಮಾಸ್ಟರ್ ಲೋಹಿತ್ ಆದಾಗ ಏನೊಂದು ಕಣ್ಣಲ್ಲಿ ಒಂದು ಇನ್ನೋಸೆನ್ಸ್ ಇರ್ತಾರೆ. ಆ ಇನ್ನೋಸೆನ್ಸ್ ಹಂಗೆ ಕಾಪಾಡ್ಕೊಂಡಿದ್ದಾರೆ. ಅದು ಎಕ್ಸರ್ಸೈಸ್ ಇಂದ ಬಂದಿರಬಹುದು, ಮಾನಸಿಕ ಶಾಂತಿಯಿಂದ ಬಂದಿರಬಹುದು, ಆರೋಗ್ಯ ಮತ್ತೆ ಆ ಕಾಂತಿ. ನಿಮ್ಗೆ ಎರಡು ಬಹಳ ಇಷ್ಟ ಮಕ್ಕಳಿಗೆ. ಅದು ನೋಡಿದ್ರೆ ಒಂದು ವಾರದಲ್ಲಿ ಸಾಕಷ್ಟು ಫ್ರೆಂಡ್ಸ್ ಆದ್ವಿ. ಒಂದಿಷ್ಟು ಪೋಲಿ ಜೋಕ್ ವಿಲೇವಾರಿ ಮಾಡುವಷ್ಟು ಫ್ರೆಂಡ್ ಆಗ್ಬಿಟ್ರೆ ನಮ್ಗೆ ವಾಯ್ಸು, ಒಡನಾಟ ಅದೆಲ್ಲ ನೆನಪಾಗುತ್ತೆ. ಆಮೇಲೆ ಆ ಜನ ಅಷ್ಟು ಮುತ್ತಿದ್ದಿತ್ತಲ್ಲ, ಅದು ನಿಮ್ಗೆ ಗೊತ್ತಾಗಲ್ಲ ಸರ್. ಅದು ನೀವೀಗ ನನ್ನ ನಟರು, ನಿಮ್ಮ ಕ್ಯಾಮ್ರಾ ಮುಂದಿರ್ತೀರಿ, ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಜನ ನನ್ನ ನೋಡ್ತಾರೆ ಅಂತ. ಇಷ್ಟು ಜನ ನೋಡೋ ನಾಯಕ ನಟರಿಗೆ ಏನು ಬರೆಯೋದು ಅನ್ನೋದು ನಮಗೆ ಭಯಂಕರ ನಿದ್ದೆಗೆಡಿಸೋ ಕೆಲಸ. ಪೂರ್ತಿ ಆ ಪಾತ್ರನ ಇವ್ರದ್ದು ಧ್ವನಿ ಮತ್ತೆ ಇವ್ರದ್ದು ಏನೊಂದು ಇವ್ರಿಗೆ ಸರ್ದೇ ಆದ ಒಂದು ಟೈಮ್ ಇದೆ. ಎಲ್ಲರೂ ಈಗ ನನಗೊಂದು ನಂದೇ ಟೈಮಿಂಗ್. ಹೌದು. ಅದ್ರ ಬೇಸಲ್ಲಿ ಮತ್ತೊಂದು ಸತಿ ಸಂಭಾಷಣೆಗಳನ್ನ ಬರೆಯೋಕೆ ಶುರು ಮಾಡಿದೆ. ಆಮೇಲೆ ಮೊದಲೇನು ನೋಟ್ಸ್ ಮಾಡ್ಕೊಂಡಿದ್ದೆ ಅದೆಲ್ಲ ಹೊರಟೋಯ್ತು, ಸಂಪೂರ್ಣ ನಾಶ. ಸೊ ಅವರು ನನಗೆ ಪರಿಚಯ ಆಗೋದು ಮತ್ತೆ ಫ್ರೆಂಡ್ ಆಗೋದು ಜೊತೆಗೆ ಸ್ಕ್ರಿಪ್ಟ್ ಎವಾಲ್ವ್ ಆಯ್ತು ಅಂತ ಹೇಳ್ಬೋದು. ಅದು ಎಷ್ಟೋ ಸತಿ ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಹೇಳ್ತಿರುತ್ತೆ. ಈಗ ನಾನು ಈ ಮೊದಲೇ ಹಿಂಗೆ ಬೇಕು ಅಂತ ಏನೋ ಮಾಡಕ್ ಹೋದ್ರೆ ಅದ ನಟರಿಗೆ ಸೂಟೇ ಆಗೋಲ್ಲ. ಎಷ್ಟೋ ಸತಿ ಗೊತ್ತಾಗ್ತಿರ್ತದೆ, ನನಗದು ಬಹಳ ಶ್ರೇಷ್ಠ ಅನಿಸ್ತಿರುತ್ತೆ. ಅದು ಮಾಡ್ತಿರೋರಿಗೆ ಅದು ಸೂಟ್ ಆಗಲ್ಲ ಅಂದಾಗ
ಅದಕ್ಕೆ ಮೀರಿದೇನೋ ಬರೀಬೇಕು. ಅವರಿಗೆ ಅಷ್ಟು ಬಾಲನಟರಾಗಿದ್ದಾಗಿಂದ ಫ್ಯಾನ್ ಫಾಲೋಯಿಂಗ್ ಇದ್ದವರಿಗೆ, ಅಲ್ಲಿಂದ ಇಲ್ಲಿವರೆಗೆ ಅವರು ಚಿಕ್ಕ ಹುಡುಗಾಗಿದ್ದಾಗ ಏನು ಅವರು ಸಮಕಾಲೀನರಿದ್ರು, 10-12 ವರ್ಷದ ಹುಡುಗರು, ಅವರೆಲ್ಲ ಇವತ್ತು ಇವ್ರ ಏಜ್ನವ್ರೆ. ಅವ್ರಿಗೂ ಎಲ್ಲ 2 ಮಕ್ಕಳಿದ್ದಾವೆ. ಆ 2 ಮಕ್ಕಳಿಗೂ ಇವ್ರು ಇಷ್ಟ, ಆ ಮಕ್ಕಳಿಗೆ ಇಷ್ಟ ಅಂತ ಅವ್ರ ಅಪ್ಪ ಅಮ್ಮ ಅವ್ರ ಅಜ್ಜ ಅಜ್ಜಿಗೂ ಇಷ್ಟ. ಹಂಗೆ ಬರೋದು. ಅದ್ರ ಜೊತೆಗೆ ತಂದೆಯವರ ಹೆಸರು ಮಿಕ್ಸ್ ಇದೆ. ಅಷ್ಟು ದೊಡ್ಡ ಎನರ್ಜಿ ಇದೆ. ಅದು ಅರ್ಥ ಆಗ್ಬೇಕಂದ್ರೆ ಒಡನಾಡ್ಬೇಕು. ನಾವು 4 ದಿವಸ ಒಡನಾಡಿದ ನಂತರ ಇದು ಸಹಜವಾಗಿ ನಾನು ಅನ್ಕೊಂಡಿದ್ದನ್ನ ಇವ್ರು ಹೆಂಗ್ ಮಾಡ್ತಾರೆ, ಅದು ಹೆಂಗೆ ಎಷ್ಟು ಕಳೆ ಕಟ್ಸಕ್ ಸಾಧ್ಯ. ಆ ಕಳೆ ಬರ್ತಾ ಬರೋಕ್ ಶುರು ಆಯ್ತು ಮಾತುಕತೆಯಲ್ಲಿ, ಮತ್ತೆ ಆ ಕ್ಯಾರೆಕ್ಟರ್ಲಿ ಅವ್ರು ಹಾಕೋ ಬಟ್ಟೆ. ನಾವು ಏನೇ ಬಟ್ಟೆ ತಂದಿರ್ಬೋದು, ಅವ್ರು ಹಾಕಿದಾಗ ಬೇರೆ ಆಗುತ್ತೆ. ತುಂಬಾ ಚೆನ್ನಾಗಿ ಬಟ್ಟೆ ಕ್ಯಾರಿ ಮಾಡ್ತಾರೆ. ಹಂಗೆ ಮಾತುಕತೆನೂ ನಾನು ಫಸ್ಟ್ ಅವ್ರಿಗೆ ಅಷ್ಟು ಬ್ಯಾಕಪ್ ಇದೆಯಲ್ಲ, ಅಷ್ಟು ಜನ ನೋಡ್ತಾರಲ್ಲ, ಅವರಿಗೆ ಮಜಾ ಕೊಡೋ ಥರ ಅದನ್ನ ಎಲಿವೇಟ್ ಮಾಡಬೇಕು ಅಂತ ಬರೀತಾರೆ. ಅವಾಗ ಎಲ್ಲದೂ ತಾನಾಗಿ ಕೊಡು ಸರ್. ಹಂಗೆ ಒಬ್ರು ನನ್ನ ಸ್ನೇಹಿತರಾಗಿದ್ದು ಮತ್ತೆ ಆ ಸಿನಿಮಾ ಆಗಿದ್ದು ಪ್ರೊಸೆಸ್ ಒಂದೇ. ಅದು ಬಹಳ ಮಜಾ ಕೊಡುತ್ತೆ ನಿಮ್ಮ ಸ್ಕ್ರೀನಲ್ಲಿ ನೋಡ್ಬೇಕು. ಪರಮಾತ್ಮನ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಚಿಕ್ಕ ಬ್ರೇಕ್. ಒಳಗೊಬ್ಬ ಒಬ್ಬ 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 ಪರಮಾತ್ಮ ಉಸಿರಾಡು ಆಡು